ಹಾಯ್ ಎವ್ರಿಬಾಡಿ. ಇವತ್ತು ಸಂಡೇ ಅದ ಆ್ಯಂಡ್ ನನಗೆ ಒಬ್ಬರು ಪರ್ಸನ್ದಿಂದ ಕೊಲಾಬ್ರೇಷನ್ ಬಂದಿತ್ತು ಆ್ಯಂಡ್ ಅವು 2 ಸ್ಟೋರ್ ಅದಾವು ಡಿಫ್ರೆಂಟ್ ಆ್ಯಂಡ್ ಅವು 2 ಸ್ಟೋರ್ ಬೇರೆ ಬೇರೆ ಲೊಕೇಶನ್ದಾಗ ಅದಾವೆ. ಸೊ ಟೈಮ್ ಆಗೈತಿ 9:30 ಆ್ಯಂಡ್ ನಾ ಈಗ ಸಂಡೇ ಒಂದೊಂದು ಪದ್ಧತಿಗಳು ಅದಾವೆ. ಏನಂದ್ರೆ ಅನುಷ ಮಾಡಿದ್ದು ಕೆಲಸ ಏನಂದ್ರೆ ಮುಂಜಾನೆ ಲೇಟಾಗಿ ಹೇಳೋದು, ಎದ್ದು ಆರಾಮ್ಸೆ ನಾಷ್ಟ ಮಾಡಕ್ಕೆ ಹೋಗೋದು. ಈಗ ನಾ ಅನುಷ ನಾಷ್ಟ ಮಾಡಕ್ಕೆ ಹೊಂಟೀವಿ. ಅಲ್ಲಿದಿಂದ ಅಕ್ಕಿ ಇದಕ್ಕೆ ಬರೋಂಗಿಲ್ಲ. ನೀ ಏನು ಮಾಡತ್ತಿ? ಗಾಳಿ ಬಿಡ. ಓಕೆ ಆ್ಯಂಡ್ ಅಲ್ಲಿದಿಂದ ನಾ ಮೆಟ್ರೋ ಹತ್ತಿ ಐ ಹ್ಯಾವ್ ಟು ಗೋ ಟು ಇಂದಿರಾನಗರ್. ಒಂದು ಸ್ಟೋರ್ ಇಂದಿರಾನಗರ್ದಾಗ ಅದ, ಇನ್ನೊಂದು ಸ್ಟೋರ್ ಅಲ್ಲೇ ಸರ್ಜಾಪುರ್ ಆ ಕಡೆ ಸಮೀಪದ. ಸೊ ಐ ಆಮ್ ಥಿಂಕಿಂಗ್ ಅದನ್ನು ಇವತ್ತೇ ಮುಗಿಸ್ಬೇಕು ಅಂತ. ಬಟ್ ಅದು ಆ್ಯಕ್ಚುಲಿ ಏನದ ಅಂದ್ರೆ ಒಂದು ಸ್ಟೋರ್ ಇಂದಿರಾನಗರ್ದಾಗ ಯಾವ್ದು ಐತೆ ನೋಡು, ಅದು ವ್ಯಾನ್ಸ್ ಅಂತ ಶೂ ಬ್ರ್ಯಾಂಡ್ ಅದ, ಅದನ್ನ ಪ್ರಮೋಟ್ ಮಾಡ್ಬೇಕು. ಆ್ಯಂಡ್ ಇನ್ನೊಂದು ಇನ್ನರ್ ವೇರ್ದದು. ಆ್ಯಂಡ್ ನನಗೆ ಐಮ್ ಥಿಂಕಿಂಗ್ ನಾ ಹೆಂಗೆ ಮಾಡಲಿ ಅದು ಅಂತ ನನಗೆ ಐಡಿಯಾಸ್ ಬರತ್ತಿಲ್ಲ. ಬಿಕಾಸ್ ಐ ಡೋಂಟ್ ನೋ, ನಂಗೆ ಭಾಳ ಅಜೀಬ್ ಅನ್ಸತ್ತದ. ಬಟ್ ಇನ್ನರ್ ವೇರ್ದು ಬ್ರ್ಯಾಂಡ್ ಅದ, ಅವ್ರು ಅದನ್ನು ಪ್ರಮೋಟ್ ಮಾಡು ಅಂತ ಹೇಳ್ಯಾರ. ಐ ಆಮ್ ಥಿಂಕಿಂಗ್ ಟು ಟರ್ನಿಂಗ್ ಇಟ್ ಆಫ್. ಅದು ಪ್ರಮೋಷನ್ ಬೇಡ ಅಂತಂದು ಅದು ಒಂದು ಐತಿ. ಆರ್ ಎಲ್ಸ್ ಎಷ್ಟಂತೂ ಕಂಫರ್ಟ್ ಝೋನ್ದಾಗಿರ್ಬೇಕು. ಮಾಡಿಬಿಡ್ತೀನಿ, ಯಾರು ಏನು ತಿಳ್ಕೊತಾರೆ ತಿಳ್ಕೊಳ್ಳಿ. ಹಂಗೆ ಅನ್ನಿಸಿ ಎಲ್ಲ ಟೈಪ್ ಮಿಕ್ಸ್ಡ್ ಫೀಲಿಂಗ್ ಬರತ್ತೈತಿ. ಫಾರ್ ನಾವು ಅಟ್ಲೀಸ್ಟ್ ನಾ ಈಗ ಹೋಗಿ ಅದು ಇಂದಿರಾನಗರ್ದು ಇದು ಮುಗಿಸ್ಕೊಂಬರ್ತೀನಿ. ಜಲ್ದಿ ಬರ್ತೀನಿ ಬಿಕಾಸ್ ಭಾಳ ಕೆಲಸ ಅದಾವೆ. ಆ್ಯಂಡ್ ನಾ ಔಟ್ಫಿಟ್ ತೋರಿಸ್ತೀನಿ ನಮ್ಮದು. ಇದು ಆ್ಯಂಡ್ ಇದು ಶೂಸ್ ಅದ. ನಿಮ್ಗೆ ಹೆಂಗೆ ಕಾಣ್ತಿರ್ಬೇಕು, ಹಿಂಗೆ ಮಾಡಿದ್ರೆ ಮುಗ್ದೇ ಬಿಡ್ತಿತ್ತು. ಶೂಸ್ ಇದು ಅದ ಆ್ಯಂಡ್ ನಾ ಇದು ಹಾಕೊಂಡೇನು ಬಿಕಾಸ್ ಆಲ್ಮೋಸ್ಟ್ ಥಂಡಿ ಅದ. ಆ್ಯಂಡ್ ಥಂಡಿ ಅದ. ಆ್ಯಂಡ್ ಈಗ ನಾ ಹೋಗ್ತೇನೆ ಬೂಯ್. ಆ್ಯಂಡ್ ಇವತ್ತು ಅದೇ ಪ್ರಿಟಿ ಮಚ್ ನನ್ನ ಸಂಡೇ ವ್ಲಾಗ್ ಇರ್ತೈತಿ. ಎಲ್ಲರೂ ನೋಡ್ರಿ ಬೂಯ್. ನಾ ಈಗ ಆ್ಯಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ, ಐ ಮೀನ್ ಗೊತ್ತಿತ್ತು ಬಿಡು, ಬಟ್ ನಂಗೆ ಜಲ್ದಿ ಮೆಟ್ರೋದೇ ಇದು ಬಂತು ಬಾಯಾಗ. ನಾ ಬಸ್ ಸ್ಟಾಪಿಂದ ಹೊಂಟೀನಿ ಈಗ. ಅದೇ ನನಗೆ ಈಸಿ ಆಗ್ತಿತ್ತು ಬಿಕಾಸ್ ಸುತ್ತ ಹಾಕಿ ಹೋಗೋದ್ರಾಗ ಅರ್ಥ ಇಲ್ಲ. ನಮ್ಮ ಮನುಷ್ಯ ಅವ್ರು ನಂಗೆ ಹೇಳಿದ್ರು. ಸೊ ನಾ ಈಗ ಸಿಲ್ಕ್ ಬೋರ್ಡಿ ಇಳ್ಕೊಂಡೆ. ಇಲ್ಲದೇನು ಮಡಿವಾಳ ನಡ್ಕೋತ ಹೊಂಟೀನಿ. ನೆಕ್ಸ್ಟ್ ಇಲ್ಲೇ ಐತಿ ಸ್ಟಾಪ್. ಆ್ಯಂಡ್ ಅಲ್ಲಿಂದ ಇಂದಿರಾನಗರ್ಗೆ ಹೋಗ್ತೀನಿ. ಎಸ್. ಆ್ಯಂಡ್ ಅವ್ರ ಪೇಜ್ದಾಗೆ ವಿಡಿಯೋ ಹಾಕೋತಾರಂತ. ಚಲೋ ಆತಂದೆ, ನಾ ಮಾಡ್ತೀನಿ, ಪ್ರಮೋಟ್ ಮಾಡ್ತೀನಿ. ನಂಗೆ ಸ್ವಲ್ಪ ಪಿಚ್ಕಿ ಆಗಾಕಿರ್ತದೆ. ಸೊ ನಾ ಇಲ್ಲಿ ಸ್ಟೋರಿಗೆ ಬಂದೀನಿ ಆ್ಯಂಡ್ ಐ ವಿಲ್ ಶೋ ಯು ದ ಕಲೆಕ್ಷನ್ ಇಸ್ ರಿಯಲಿ ಗುಡ್. ಐ ವಿಲ್ ಶೋ ಯು ದ ಶೂಸ್. ಲೈಕ್ ಭಾಳ ಚಂದ ಕಲೆಕ್ಷನ್ಸ್ ಅದಾವೆ. ಲೈಕ್ ಯುನಿಸೆಕ್ಸ್ದಾಗೂ ಅದಾವೆ ಆ್ಯಂಡ್ ಭಾಳಕ್ಕೊಂದು ಕಲೆಕ್ಷನ್ದಾಗ ಅದಾವೆ. ನಂಗೆ ಇದು ಭಾಳ ಸೇರ್ತು. ಲೈಕ್ ಸಿಮ್ಸನ್ಸ್ ಇದು ಐತಿ. ಆ್ಯಂಡ್ ಇದು ಸ್ಟೋರ್ ಇಂದಿರಾನಗರ್ ಕಡೆ ಅದ. ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್. ಲೈಕ್ ಕಲೆಕ್ಷನ್ಸ್ ಲೈಕ್ ಬೇಸಿಕ್ ಹಿಡ್ಕೊಂಡು ಹಿಂಗೆ ಪ್ಯಾಟರ್ನ್ದಾಗೂ ಯು ವಿಲ್ ಫೈಂಡ್ ದೆಮ್. ಆ್ಯಂಡ್ ಚಲೋ ಅದಾವೆ ಶೂಸ್. ಆ್ಯಂಡ್ ರೇಂಜ್ ಇಸ್ ಆಲ್ಸೋ ವೆರಿ ಗುಡ್. ಲೈಕ್ ಇವ್ರ ಕಡೆ ಹುಡೀಸ್ ಅದಾವ. ಐ ವಿಲ್ ಶೋ ಯು. ಸೊ ದೀಸ್ ಆರ್ ದ ಹುಡೀಸ್. ಆ್ಯಂಡ್ ಇಲ್ಲಿ ತಳಕ್ಕೆ ಬೇಸಿಕ್ ಟೀ ಶರ್ಟ್ಸ್ ಟೈಪ್ ಅದಾವೆ. ಆ್ಯಂಡ್ ಒಂದೊಂದು ಹಿಂಗೆ ಪ್ರಿಂಟ್ ಇದ್ದಿದ್ದು ಅದಾವೆ. ನಾ ಶಾರ್ಟ್ದಾಗ ಬಿಟ್ಟಿರ್ತೀನಿ ನೋಡ್ರಿ. ಆ್ಯಂಡ್ ಇದು ಸ್ಟೋರ್ ಅದ. ಲೈಕ್ ಭಾಳ ಕೂಲ್ ಕಲೆಕ್ಷನ್ಸ್ ಅದಾವೆ. ಲೈಕ್ ದೆರ್ ಆರ್ ಮೆನಿ ಆಪ್ಷನ್ಸ್ ಇನ್ ದ ಶೂಸ್. ಸ್ನೀಕರ್ಸ್ ಅದಾವೆ, ಸ್ಪೋರ್ಟ್ಸ್ ಶೂಸ್ ಅದಾವೆ ಆ್ಯಂಡ್ ಕ್ಯಾಪ್ಸು ಅದಾವೆ. ಈ ಫ್ಲಿಪ್ ಆನ್ಸ್ ಆರ್ ದೇರ್, ಬ್ಯಾಗ್ಸ್ ಆರ್ ದೇರ್. ಹೆಲೋ. ಆ್ಯಂಡ್ ಎಸ್, ಚಲೋ ಅದಾವೆ. ಲೈಕ್ ಕ್ಯಾಪ್ಸ್ ಆರ್ ಆಲ್ಸೋ ಕೂಲ್. ನಂಗೆ ಇದು ಇಷ್ಟ ಆಯ್ತು, ಬ್ಲೂ ಕಲರ್ದು. ಇದು ಫ್ರಾನ್ಸ್ ಸ್ಟೋರ್ ಐತಿ. ಓಕೆ. ಲೈಕ್ ಇವ್ರ ಫ್ರಾಂಚೈಸಿ ಇಲ್ಲಿ ಓಪನ್ ಮಾಡ್ಯಾರ. ಬೆಲೆ ಮಾಲ್ದಾಗಿತ್ತಂತ, ಈಗ ಇಲ್ಲೈತಿ ಇಂದಿರಾನಗರ್ದಾಗ. ಸೊ ಕಲೆಕ್ಷನ್ಸ್ ಬಂದು ಚೆಕ್ ಮಾಡಿರಿ. ಆ್ಯಂಡ್ ಕೂಲ್ ಕಲೆಕ್ಷನ್ಸ್ ಐತಿ. ಮತ್ತು ಎಲ್ಲ ಚಂದ. ಯಾರ್ಯಾರು ಬ್ಯಾಂಗ್ಳೂರ್ದಾಗ ಅದೀರಿ, ಸ್ಪೋರ್ಟ್ಸ್ ಶೂಸ್ ಅದಾವೆ.
ಕಮೆಂಟ್ ಚೆಕ್ಔಟ್. ಆ್ಯಂಡ್ ಇದು ನಂಗೆ ಭಾಳ ಕೂಲ್ ಅನ್ನಿಸ್ತು. ದಿಸ್ ಇಸ್ ರಿಯಲಿ ಕೂಲ್. ಇದೂ ಸೊ ಚಲೋ ಚಲೋ ಆಪ್ಷನ್ಸ್ ಅದಾವೆ ಆ್ಯಕ್ಚುಲಿ. ಎಲ್ಲರೂ ಬರ್ರಿ. ಸೊ ನಂದು ಮುಗೀತದು ಪ್ರಮೋಷನ್ ವೀಡಿಯೋಸ್ನ ಕ್ಲಿಪ್ಸು ಎಲ್ಲ ತಗೊಂಡೆ. ಆ್ಯಂಡ್ ಐ ಥಾಟ್ ನಾವು ವಿ ವಿಲ್ ಗೋ ಟು ದ ಸೆಕೆಂಡ್ ಸ್ಟೋರ್, ಅಮಾಂತೆ ಮತ್ತು ಟ್ರಯಂಪ್ ಅವ್ರ ಇನ್ನರ್ ವೇರ್ ಸ್ಟೋರ್ ಏನದಲ್ಲ. ಐ ಥಾಟ್ ಐ ವಿಲ್ ಗೋ ದೇರ್. ಬಟ್ ಆಮೇಲೆ ಅನ್ನಿಸ್ತು ಹೀ ಸೆಡ್ಗೆ ಈ ವೀಕ್ ಒಂದು ವಿಡಿಯೋ ಮಾಡಿರಿ, ನೆಕ್ಸ್ಟ್ ವೀಕ್ ವಿ ಕ್ಯಾನ್ ಡೂ ಅನದರ್ ವಿಡಿಯೋ. ಐ ವಾಸ್ ಲೈಕ್ ಓಕೆ. ಇದೈತೆ ಒನ್ ಸ್ಟೋರ್. ಆ್ಯಂಡ್ ನಾ ಈಗ ಇಂದ್ರಾನಗರ್ದಾಗ ಅದೀನಿ. ಈಗ ಅಲ್ಲಿ ಆ್ಯಕ್ಚುಲಿ ಕ್ರಾಸ್ ವರ್ಲ್ಡ್ದು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಬಿಕಾಸ್ ನಂಗೆ ನಾವೆಲ್ಸ್ ಭಾಳ ಸೇರ್ತಾವೆ. ಬಟ್ ಪ್ರಾಬ್ಲಮ್ ಏನೈತಿ ಅಂದ್ರೆ ನಾ ಈಗ ಆಫೀಸ್ ಜಾಯ್ನ್ ಆದಾಗಿಂದ ಯಾವ ಓದಿಲ್ಲ ಬುಕ್ಸ್. ಸೊ ನನ್ನ ಕಡೆ ಆಲ್ರೆಡಿ ಅದಾವ ಅಗಾಥ ಕ್ರಿಸ್ಟಿದೆಲ್ಲ. ಐ ಆಮ್ ಪ್ಲ್ಯಾನಿಂಗ್ ಸುಮ್ಮನೆ ಅವು ಓದಿ ಮುಗಿಸು ಆಮೇಲೆ ಇವು ತೊಗೊಳೋದು. ಬಿಕಾಸ್ ಸುಮ್ಮನೆ ರೊಕ್ಕ ವೇಸ್ಟ್ ಮಾಡೋದು ಬೇಡ. ನಾ ದುಡಿಯತ್ತಿಲ್ಲ ಈಗ, ಅದಕ್ಕೆ ಒಂದೊಂದು ರೊಕ್ಕನೂ ಇಂಪಾರ್ಟೆಂಟ್. ಎನಿವೆ ಈಗ ಐ ಆಮ್ ಪ್ಲ್ಯಾನಿಂಗ್ ಇಲ್ಲೆಲ್ಲರೂ ಅಡ್ಡಾಡು ಆರ್ ಎಲ್ಸ್ ಐ ಜಸ್ಟ್ ಗೋ ಬ್ಯಾಕ್ ಟು ರೂಮ್, ರೆಸ್ಟ್ ಮಾಡ್ತೀನಿ, ವಿಡಿಯೋ ಎಡಿಟ್ ಎಲ್ಲ ಮಾಡ್ತೀನಿ. ಆ್ಯಂಡ್ ಹಾಂ, ನಂಗೆ ಗೊತ್ತಿತ್ತು ನಿಮಗೆ ವಾಯ್ಸ್ ಕೇಳಿಸತ್ತಿಲ್ಲ, ಸೊ ಜೋರ್ ವಾಯ್ಸ್ ಇಟ್ಕೊಂಡು ಕೇಳಿಸ್ಕೋರಿ. ಆ್ಯಂಡ್ ಈಗ ನೋಡು ಏನು ಮಾಡ್ತೀನಿ. ಬೋಯ್ ಹೆಲೋ ಪೀಪಲ್. ಈಗ 6 o'clock ಆಗೈತಿ. ನಾ ಚಹಾ ಕುಡಿಲಿಕ್ಕೆ ಹೋಗ್ಬೇಕು ಆ್ಯಕ್ಚುಲಿ. ಬಟ್ ಅನುಷಾ ಹೊರಗೆ ಹೋಗ್ಯಾಳ. ಆ್ಯಂಡ್ ನಾ ವಾಕಿಂಗ್ ಹೋಗ್ಲೋ ಏನು ಇನ್ನೊಂದು ಯಾವ್ದಾರು ಕಂಟೆಂಟ್ ಮೇಲೆ ವ್ಲಾಗ್ ಶೂಟ್ ಮಾಡಲೋ ಏನು ಇದ್ದಿದ್ದು ವೀಡಿಯೋಸ್ನೇ ಎಡಿಟ್ ಮಾಡಲೋ ಗೊತ್ತಾಗತ್ತಿಲ್ಲ. ಬಿಕಾಸ್ ನನ್ನ ಸ್ಟೋರೇಜ್ ಅಂತೂ ಬಾಕೆಟ್ ತುಂಬೈತಿ. ಏನು ಹೇಳ್ಬೇಕು ನಿಮಗೆ. ಲೈಕ್ ಗೂಗಲ್ ಸ್ಟೋರೇಜ್ನ ಲೈಕ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿನಿ ಅವ್ರದ್ದು. ಸೊ ಅದು ನನಗೆ ಬರ್ತೈತಿ ಪರ್ ಮಂತ್ 59 rupees ಹಂಗೆ. ಬಟ್ ಅಂದರೂ ಅದು ನನಗೆ ಬ್ಯಾಕಪ್ ಆಗಿಲ್ಲ ಅಂತ ಇದು ಆಕೈತಿ. ಎನಿವೆ ಹಿಂದಿಂದೆಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕೋಣ. ಇವೆಂಚುಲಿ ನನಗೆ ಅಲ್ಲಿ ಮತ್ತೆ ಸ್ಪೇಸ್ ಆಕೈತಿ, ದಟ್ ಇಸ್ ಫೈನ್. ಬಟ್ ಸಂಕಟ ಆಗತ್ತೈತಿ ನಂಗೆ ಭಾಳ. ಅದ್ರ ತ್ರಾಸ ನೋಡಿ ನನಗೆ ಸಂಕಟ ಭಾಳ ಆಗತ್ತೈತಿ. ಎನಿವೆ ಈಗ ನಾ ಏನು ಮಾಡ್ತೀನಂದ್ರೆ, ಆ್ಯಕ್ಚುಲಿ ನಾ ಮಧ್ಯಾಹ್ನದ ಹೇಳೇ ಇಲ್ಲಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಸ್ಟ್ರೈಟ್ ಪೋಲಾರ್ ಬಿಯರ್ಗೆ ಹೋಗಿದ್ದೆ ಐಸ್ ಕ್ರೀಮ್ ತಿನ್ನಕ್ಕೆ. ಆ್ಯಂಡ್ ನಾ ಶ್ರೀಗೆ ಮಿಸ್ ಮಾಡಿಕೊಂಡೆ ಬಿಕಾಸ್ ನಾವು ಯೂಶ್ವಲಿ ಹೋಗ್ತಿರ್ತೀವಿ. ಆ್ಯಂಡ್ ಆಕೆಗೆ ಭಾಳ ಮಿಸ್ ಮಾಡ್ಕೊಂಡೆ ಆ ಟೈಮ್ದಾಗ. ಬಟ್ ಎನಿವೆ ಆ್ಯಂಡ್ ದೆನ್ ಬಸ್ ಹತ್ಕೊಂಡು ಬಂದೆ ರೂಮಿಗೆ. ಬರೋಷ್ಟ್ರಿಗೆ ನಂಗೆ ಆಸ್ ಲೈಕ್ ಏನಾರು ತಿನ್ಲು ಬಟ್ ಆರ್ಎಲ್ಸ್ ನಾ 3-4 ಹಂಗೆ ಹಸು ಲೈಕ್ 150 ಬಂದೆ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಈಗೇನು ಹಸು ಇಲ್ಲ, ಸೊ 3-4 ಹಂಗೆ ಏನಾರು ತಿಂತೀನಿ. ಬಟ್ ಅಷ್ಟೊಂತಿಗೆ ಅವರು ಚಪಾತಿ ಮಾಡಿದ್ರು. ಸರ್ಪ್ರೈಸಿಂಗ್ಲಿ ಮಧ್ಯಾಹ್ನ ಚಪಾತಿ ಮಾಡ್ಯಾರ. ಅದಕ್ಕೆ ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಅಂತಂದು ಮಿಕ್ಸ್ ಬಜ್ಜಿ ಅಂದ್ರೆ ಮಿಕ್ಸ್ ಭಾಜಿ ಮತ್ತು ಬಜ್ಜಿ ಅನ್ನತ್ತೀನಿ, ಮಿಕ್ಸ್ ಭಾಜಿ ಮತ್ತು ನಾನ್ ವೆಜ್ ಚಿಕನ್ ಏನೋ ಇತ್ತು. ಆ್ಯಂಡ್ ನಾ ಚಿಕನ್ ತಿನ್ನಂಗಿಲ್ಲ. ಸೊ ಫಾರ್ ವೆಜ್ ನಾ ಇದನ್ನೇ ತಿಂದೆ, ಲೈಕ್ ಮಿಕ್ಸ್ ವೆಜ್ ಪಲ್ಯನೇ ತಿಂದೆ. 2 ಚಪಾತಿ ತಿಂದೆ. ಭಾಳ ಹೊಟ್ಟೆ ತುಂಬಿಡ್ತು ನನಗೆ. ಆ್ಯಂಡ್ ದೆನ್ ನಾನು ಶಕುಡಿ ಗರ್ಲ್ ಫ್ರೆಂಡ್ ಪಿಕ್ಚರ್ ನೋಡಿದ್ವಿ. ಆ್ಯಂಡ್ ದೆನ್ ಬಿದ್ದಿದ್ವಿ ಇಷ್ಟೊತ್ತನ. ಈಗ ನಾ ಮಾರಿ ಎಲ್ಲ ತಕ್ಕೊಂಡು ಕುಂತೇನಿ. ಈಗ ಚಾದು ಕುಡಿಲಿಕ್ಕೆ ಹೋಗ್ತೀನಿ. ಎನಿವೆ ಆ್ಯಂಡ್ ಮತ್ತು ನಾಳೆ ನಂದು ಆಫೀಸ್ ಅದ. ಆ್ಯಂಡ್ ಇನ್ನೊಂದು 2 weeks ನಂದು ಇಂಟರ್ನ್ಶಿಪ್ ಮುಗಿತೈತಿ. ಲೆಟ್ಸ್ ಸಿ ಅವ್ರು ನನಗೆ ಫುಲ್ ಟೈಮ್ ಕನ್ವರ್ಟ್ ಮಾಡ್ಕೋತಾರೋ ಇಲ್ಲೋ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಾ ಬೇರೆ ಕಡೆ ಹುಡುಕ್ಬೇಕಾಕೈತಿ. ಆ್ಯಂಡ್ ಅದ್ರದ್ದು ಆಲ್ರೆಡಿ ನಾ ಸರ್ಚಿಂಗ್ ಶುರು ಮಾಡೀನಿ ಬಿಕಾಸ್ ಟೆನ್ಷನ್ ಆಗತ್ತೈತೆ ನಂಗೆ ಬಾರ್ಕೆಟ್. ಸೊ ಎನಿವೆ ಅದೆಲ್ಲ ಇರ್ತಾವೆ ಲೈಫ್ದಾಗ. ಈಗೇನದು ನಾ ಎಲ್ಲರೇ ಚಹಾ ಕುಡಿಯೋಕೆ ಹೋಗ್ತೀನಿ. ಚಹಾ ಕುಡಿಲಿಕ್ಕೆ ಹೋಗ್ಲು ಆರ್ ಎಲ್ಸ್ ಸುಮ್ಮ ಹಂಗೆ ಬಿದ್ದಿರ್ಲು ಇಲ್ಲೇ ರೂಮ್ದಾಗ ನೋಡು. ಬಟ್ ಎನಿವೆ ಹೋಗು ಮಂತ್ ಏನಾರೇ ಮಾಡೋನು. ಬುಯ್ ಹಾಯ್ ಎವ್ರಿಬಾಡಿ. ಆ್ಯಕ್ಚುಲಿ ಲಾಸ್ಟ್ ಸಂಡೇ ಕಂಟಿನ್ಯೂ ವ್ಲಾಗ್ ಈ ಸಂಡೇ ಮಾಡತ್ತೀನಿ. ಲಾಸ್ಟ್ ಸಂಡೇ ನಾ ಇಂದ್ರಾನಗರ್ಗೆ ಹೋಗಿ ವಾಪಸ್ ನಾ ರೂಮಿಗೆ ಹೋಗಿ ಶೂಟ್ ಮಾಡ್ಬೇಕನ್ನೋಟ್ರಿಗೆ ನಂಗೆ ಫುಲ್ ಊಟ ಅದು ಮಾಡಿ ಮ್ಯಾಲೆ ಬರೋಟ್ರಿಗೆ ಫುಲ್ ಸುಸ್ತಾಗಿತ್ತು. ಅದು ಲೈಕ್ ಸಂಜೆಗೆ ಎಲ್ಲರೂ ಹೋದ್ರೆ ವಿ ಕ್ಯಾನ್ ಶೂಟ್ ಅಲ್ಲ, ಹಂಗೆ ಅನ್ಕೋತ ನಾ ಏನೂ ಮಾಡಲೇ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ನನಗೆ ಯಾಕೆ ನಾ ಇಷ್ಟು ಪೂರ 1 week ತೊಗೊಂಡಿನಂದ್ರೆ ನನ್ನ ಸ್ಟೋರೇಜ್ ಭಾಳ
ಬಕೆಟ್ ತುಂಬಿಬಿಟ್ಟಿತ್ತು. ಕೆನ ಏನಾದರೂ ಹಿಂಗೆ ಎಂಥ ಪರಿ ಸ್ಟೋರೇಜ್ ತುಂಬೈತಿ ಅಂದ್ರೆ ನಾ ಇಮೇಲು ಒಬ್ರಿಗೆ ಸೆಂಡ್ ಮಾಡೋಕ್ಕಾಗತ್ತಿರಲಿಲ್ಲ. ಸೊ ಫಾರ್ ವಿಚ್ ಅದು ಪೂರ ಸ್ಟೋರೇಜ್ ಎಲ್ಲ ಕೂತು ತೆಗೆದು ಯಾವ್ದು ಬೇಕು ಯಾವ್ದು ಬೇಡ. ಆ್ಯಂಡ್ ಭಾಳಕ್ಕೂ ವೀಡಿಯೋಸು ಇದು ನನ್ನ ಕಡೆ ನಾ ಎಡಿಟ್ ಮಾಡು ಇದ್ದು. ಸೊ ಅವೆಲ್ಲ ಎಡಿಟ್ ಮಾಡಿ ಹೋಗಬೇಕು ಅಂದ್ರೆ ಟೈಮ್ ತಗೋತಾ, ಫಾರ್ ವಿಚ್ ನಾ ಕಂಟಿನ್ಯೂ ಮಾಡಿಲ್ಲ. ಬಟ್ ಇದು ಸಂಡೇ ವ್ಲಾಗ್ನ ಹಾಕ್ತೀನಿ. ಆ್ಯಂಡ್ ಅದ್ರದ್ದು ಈಗ ಬಾಯ್ ಹೇಳಕ್ಕೆ ನಾ ಕಂಟಿನ್ಯೂ ಮಾಡತ್ತೀನಿ. ಆ್ಯಂಡ್ ಎಸ್, ಸೊ ಇನ್ನೊಂದು ಮೂಗು ತುರ್ಸಾತಿತ್ತು. ಹಾಂ, ತೋ ಈಗ ಅದಕ್ಕೆ ಸೊ ಆ್ಯಕ್ಚುಲಿ ಹಂಗಾಗಿದ್ದಕ್ಕೆ ನಂಗೆ ಡಿಲೇ ಆಯ್ತು. ಬಟ್ ಅಷ್ಟೇ ಹೇಳೋದಿತ್ತು, ನನಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು, ಫಾರ್ ವಿಚ್ ನಾ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಈಗೇನಾಯ್ತು, ಇದು ಕಂಟಿನ್ಯೂ ಮಾಡಿ ನಾನು ಮುಗಿಸ್ಬಿಡ್ತೀನಿ. ಸೊ ಬೈ ಎವ್ರಿಬಡಿ, ಆ್ಯಂಡ್ ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ನೂ ಮಾಡಿರಿ. ಆ್ಯಂಡ್ ಭಾಳಕ್ಕೊಂದು ಮಂದಿ ಸಬ್ಸ್ಕ್ರೈಬ್ ಮಾಡ್ಲಾರ್ದವ್ರು ನೋಡತ್ತೀರಿ, ಬಟ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಮಾಡಿರಿ. ಆ್ಯಂಡ್ ಹಿಂಗೆ ಕಂಟೆಂಟ್ಸ್ ಬರ್ತಿರ್ತಾವೆ. ಸೊ ಬೈ ಆ್ಯಂಡ್ ಕಮೆಂಟ್ಸು ಮಾಡತ್ತೀರಿ, ನಂಗೆ ಚಲೋ ಅನಿಸ್ತೈತಿ. ಸೊ ಬೈ ಎವ್ರಿಬಡಿ, ಟೇಕ್ ಕೇರ್.